ಇನ್ನು ಬೆಂಗಳೂರಿನಾದ್ಯಂತ ಕಳೆದ ಕೆಲ ತಿಂಗಳ ಹಿಂದೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಅಲ್ಲಿ ಎಲ್ಲಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟಿರಲಿಲ್ಲ. ಬಟ್ ಇವತ್ತು ಈ ಕೋಗಿಲು ಲೇಔಟ್ನ ವಸೀಂ ಲೇಔಟ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಹಿಂದೆ ಕೆಜಿಹಳ್ಳಿಯಲ್ಲಿ ಕಾರ್ಯಾಚರಣೆ ಆಯಿತು, ಡಿ.ಕೆ. ಶಿವಕುಮಾರ್ ಭೇಟಿ ಕೊಡಲಿಲ್ಲ. ಬೇರೆ ಕಡೆ ಆದಾಗಲೂ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡಲಿಲ್ಲ. ಇಲ್ಲಿಗೆ ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. ಮಾನವೀಯತೆ ಅಂತಾದ್ರೆ ಸೆಲೆಕ್ಟಿವ್ ಮಾನವೀಯತೆ ಯಾಕೆ? ಸೆಲೆಕ್ಟಿವ್ ಮಾನವೀಯತೆ ಹಿಂದಿರೋದು ಕೇರಳ ಲಾಬಿನ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಇವತ್ತು 3 ಗಂಟೆಗೆ ಭೇಟಿ ಕೊಡ್ತಾರೆ. ಇಲ್ಲಿಗೆ ಮಾತ್ರ ವಿನಾಯಿತಿ ಇದೆ. ಉಳಿದೆಡೆ ಕಾರ್ಯಾಚರಣೆ ಆದಾಗ ಇದೇ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟು ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅಂತ. ಬಟ್ ಇಲ್ಲಿಗೆ ಮಾತ್ರ ವಿನಾಯಿತಿ ಇದೆ. ಇಲ್ಲಿಗೆ ಮಾತ್ರ ಮಾನವೀಯತೆ ಫಾರ್ಮುಲಾಗಳು ಅಪ್ಲೈ ಆಗುತ್ತೆ. ಇಲ್ಲಿಗೆ ಮಾತ್ರ ಮಾನವೀಯತೆಯ ನಿಯಮ ಅನ್ವಯ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇವತ್ತು 3 ಗಂಟೆಗೆ ಅವರು ಭೇಟಿ ಕೊಡ್ತಾರೆ ಸ್ಥಳಕ್ಕೆ. ಕೋಗಿಲು ಲೇಔಟ್ನ ವಸೀಂ ಲೇಔಟ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಹಿಂದೆ ಕೆಜಿಹಳ್ಳಿಯಲ್ಲಿ ಕಾರ್ಯಾಚರಣೆ ಆಯಿತು, ಡಿ.ಕೆ. ಶಿವಕುಮಾರ್ ಭೇಟಿ ಕೊಡಲಿಲ್ಲ. ಬೇರೆ ಕಡೆ ಆದಾಗಲೂ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡಲಿಲ್ಲ. ಇಲ್ಲಿಗೆ ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. ಮಾನವೀಯತೆ ಅಂತಾದ್ರೆ ಸೆಲೆಕ್ಟಿವ್ ಮಾನವೀಯತೆ ಯಾಕೆ? ಸೆಲೆಕ್ಟಿವ್ ಮಾನವೀಯತೆಯ ಹಿಂದಿರೋದು ಕೇರಳ ಲಾಬಿನ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಇವತ್ತು 3 ಗಂಟೆಗೆ ಭೇಟಿ ಕೊಡ್ತಾರೆ. ಇಲ್ಲಿಗೆ ಮಾತ್ರ ವಿನಾಯಿತಿ ಇದೆ. ಉಳಿದೆಡೆ ಕಾರ್ಯಾಚರಣೆ ಆದಾಗ ಇದೇ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟು ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅಂತ. ಬಟ್ ಇಲ್ಲಿಗೆ ಮಾತ್ರ ವಿನಾಯಿತಿ ಇದೆ. ಇಲ್ಲಿಗೆ ಮಾತ್ರ ಮಾನವೀಯತೆ ಫಾರ್ಮುಲಾಗಳು ಅಪ್ಲೈ ಆಗುತ್ತೆ. ಇಲ್ಲಿಗೆ ಮಾತ್ರ ಮಾನವೀಯತೆಯ ನಿಯಮ ಅನ್ವಯ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇವತ್ತು 3 ಗಂಟೆಗೆ ಅವರು ಭೇಟಿ ಕೊಡ್ತಾರೆ ಸ್ಥಳಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.